ನಂದಿನಿ ಹಾಲಿನ ದರ ಹೆಚ್ಚಳವಾಗಿದೆ ಎಂದು ವಿಪಕ್ಷಗಳು ಬೊಬ್ಬೆ ಹಾಕತೊಡಗಿದೆ. ಆದರೆ ವಾಸ್ತವವಾಗಿ ನಂದಿನಿ ಹಾಲಿನ ದರ ಹೆಚ್ಚಳವಾಗಿಲ್ಲ. ಬದಲಾಗಿ ಅರ್ಧ ಲೀಟರ್ ಹಾಲಿನ ಪರ್ಯಾಯವಾಗಿ ಬದಲಾಗಿ 550 ml ಅರ್ಥಾತ್ 50 ml ಹೆಚ್ಚುವರಿಯಾಗಿ ಹಾಲನ್ನು ಗ್ರಾಹಕರಿಗೆ ನೀಡಲಾಗುತ್ತದೆ. ಈ 50 mlನ ದರ 2 ರೂಪಾಯಿ. ಅದೇ ರೀತಿಯಲ್ಲಿ 1 ಲೀಟರ್ ಹಾಲಿನ ದರ 2 ರೂಪಾಯಿ ಹೆಚ್ಚಾಗಿ ಕಾರಣ 1050 ml ಹಾಲನ್ನು ಒಂದು ಪ್ಯಾಕೆಟ್ನಲ್ಲಿ ನೀಡಲಾಗ್ತದೆ. ಅಂದರೆ ಈ ಹಾಲಿನ ದರದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಬದಲಾಗಿ ಹಾಲಿನ ಪ್ರಮಾಣವನ್ನು ಹೆಚ್ಚಳ ಮಾಡಿ ಈ 2 ರೂಪಾಯಿಯನ್ನು ರೈತರಿಗೆ ನೀಡುವಂತಾಗಿದೆ. ಅಂದರೆ ಇಂದು ಕರ್ನಾಟಕದಲ್ಲಿ ಕಳೆದ ವರ್ಷಕ್ಕೆ ನಾವು ಹೋಲಿಕೆ ಮಾಡಿದರೆ 90 ಲಕ್ಷ ಲೀಟರ್ ಹಾಲು ಶೇಖರಣೆ ಆಗ್ತಿತ್ತು KMFನಲ್ಲಿ. ಆದರೆ ಇಂದು 99 ಲಕ್ಷ ಲೀಟರ್ಸ್ ಒಂದು ದಿನ ಶೇಖರಣೆಯಾಗ್ತದೆ. ಈ ಹಾಲು ಯಾವುದೇ ರೀತಿಯಲ್ಲಿ ಅದು ವ್ಯರ್ಥ ಆಗಬಾರ್ದು, ಆ ಮುಖೇನ ರೈತರಿಗೆ ಅನುಕೂಲ ಮಾಡುವಂಥ ಉದ್ದೇಶದಿಂದ, ಅದೇ ರೀತಿಯಲ್ಲಿ ಗ್ರಾಹಕರಿಗೂ ಕೂಡ ಯಾವುದೇ ತೊಂದರೆಯಾಗದಂತೆ 2 ರೂಪಾಯಿಯನ್ನು ಹೆಚ್ಚಳ ಮಾಡಿ ಅರ್ಧ ಲೀಟರ್ನಲ್ಲಿ 500 mlನ ಬದಲಾಗಿ 550 ml, ಅದೇ ರೀತಿಯಲ್ಲಿ 1 ಲೀಟರ್ನ ಬದಲಾಗಿ 1050 ml ಹಾಲನ್ನು ಗ್ರಾಹಕರಿಗೆ ನೀಡಲಾಗ್ತಾ ಇದೆ. ಆ ಮುಖೇನ ಗ್ರಾಹಕರಿಗೆ 2 ರೂಪಾಯಿ ಹೆಚ್ಚಾದರೂ ಕೂಡ 50 ml ಹಾಲು ಹೆಚ್ಚುವರಿಯಾಗಿ ದೊರೆತು ರೈತರ ನಷ್ಟವನ್ನು ಸರಿದೂಗಿಸುವಂತಹ ಕ್ರಮಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ವಾಸ್ತವವಾಗಿ ಹಾಲಿನ ದರ ಹೆಚ್ಚಳವಾಗಿಲ್ಲ. ಬದಲಾಗಿ ಹಾಲಿನ ಪ್ರಮಾಣ 50 ml ಹೆಚ್ಚಳವಾಗಿದೆ. ಆ ಕಾರಣದಿಂದಾಗಿ 2 ರೂಪಾಯಿ ಹೆಚ್ಚಳವಾಗಿದೆ. ಜೈ ಹಿಂದ್.